ನಮಸ್ತೆ ರೈತ ಬಾಂಧವರೇ. ಆ, ನಾನು ನಿಮ್ಮ ಗಣೇಶ್ ಪೂಜಾರಿ. ಕಳೆದ ಒಂದು 4-5 ವರ್ಷಗಳಿಂದ ಸಾವಯವ ಗೊಬ್ಬರದಲ್ಲಿ ಅಡಿಕೆಗೆ ಆಗಲಿ ಅಥವಾ ಭತ್ತಕ್ಕಾಗಲಿ ಅಥವಾ ಅಲ್ಪಾವಧಿ ಬೆಳೆ ಮತ್ತು ದೀರ್ಘಾವಧಿ ಬೆಳೆಗಳಿಗೆ ಎಲ್ಲ ಭಾಗದಲ್ಲೂ ಒಂದು ಒಳ್ಳೆಯ ರಿಸಲ್ಟನ್ನು ನಾನು ತೆಗೆದುಕೊಟ್ಟು ರಿಸಲ್ಟ್ ವೀಡಿಯೋಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ಹಾಕಿದ್ದೆ. ಹಲವಾರು ರಿಸಲ್ಟ್ ವೀಡಿಯೋಗಳು ಅಡಿಕೆಯಲ್ಲಿ ಬಂದಿದೆ ಮತ್ತು ಭತ್ತದಲ್ಲಿ ಬಂದಿದೆ ಮತ್ತು ಗುಲಾಬಿ ಹೂವಾಗಲಿ ಮಲ್ಲಿಗೆ ಗಿಡಗಳಾಗಲಿ ಎಲ್ಲದರಲ್ಲೂ ಕೂಡ ರಿಸಲ್ಟ್ಗಳು ಬಂದಿದೆ. ಹಲವಾರು ದಿನಗಳಿಂದ ನಾನು ಆಲೋಚನೆ ಮಾಡ್ತಾ ಇದ್ದೆ, ನಾನು ಕೊಡ್ತಾ ಇರುವಂಥ ಒಂದು ಸಾವಯವ ಗೊಬ್ಬರದ ಒಂದು ಇದನ್ನು ಅದರಲ್ಲಿ ಸಾವಯವ ಗೊಬ್ಬರದಲ್ಲಿ ಹಲವಾರು ರೀತಿಯಲ್ಲಿ ರೈತರಿಗೆ ಸಾವಯವ ಗೊಬ್ಬರವನ್ನು ಬಳಸಲಿಕ್ಕೆ ಯಾವ ರೀತಿ ಬಳಸ್ಬೋದು ಮತ್ತು ರಾಸಾಯನಿಕದ ಜೊತೆ ಸಾವಯವವನ್ನು ಯಾವ ರೀತಿ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ದೆ. ಹೇಳ್ತಾ ಬಂದಿದ್ದೆ, ಅವರಿಗೆ ಆ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೆ. ಬಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಎಲ್ಲೂ ಕೂಡ ನಾನು ಗೊಬ್ಬರದ ಮಾಹಿತಿಯನ್ನಾಗಲಿ ಅಥವಾ ಅದರ ಜೊತೆ ಬೇರೆ ಏನು ಮಿಕ್ಸ್ ಮಾಡ್ತೀವಿ ಅದರ ಬಗ್ಗೆ ನಾನು ಮಾಹಿತಿ ಕೊಟ್ಟಿರಲಿಲ್ಲ. ಎಲ್ಲೂ ಕೂಡ ನಾನು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡೋದಿಲ್ಲ. ಬಟ್ ಇಲ್ಲಿ ಒಂದು ವಿವರಣೆಯನ್ನು ಕೊಡ್ತೀನಿ. ಅದರ ಜೊತೆ ಆ ಸಾವಯವ ಗೊಬ್ಬರಗಳ ಜೊತೆ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರನ್ನು ನಾನು ಉಪಯೋಗಿಸ್ತಾ ಇದ್ದೆ. ಅದರಿಂದ ಅದ್ಭುತವಾದ ರಿಸಲ್ಟನ್ನು ನಾನು ಹಲವಾರು ರೈತರಿಗೆ ತೆಗೆಸ್ಕೊಟ್ಟಿರುವಂಥದ್ದು ಮತ್ತು ರೈತರು ಕೂಡ ಸಂತೋಷವಾದಂಥ ರೈತರು ಕೂಡ ಅವರ ಒಂದು ಸಂತೋಷದ ಮಾತುಗಳನ್ನು ಕೂಡ ಆಡಿರುವಂಥದ್ದು ನಾನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೆ. ಹಲವಾರು ಜನರ ಒಂದು ಕರೆಗಳು ಕೂಡ ಬಂದಿತ್ತು, ಲೈಕ್ ಯಾವುದನ್ನು ಉಪಯೋಗಿಸ್ತಾ ಇದ್ದೀರಾ, ಹೇಗೆ ಉಪಯೋಗಿಸ್ತಾ ಇದ್ದೀರಾ ಅಂತ ಹೇಳಿ ಅವರಿಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕರೆ ಮಾಡಿದಾಗ ನಾನು ಕೊಟ್ಟಿದ್ದೆ. ಯೂಟ್ಯೂಬ್ ಚಾನಲಲ್ಲಿ ತುಂಬ ಮಂದಿ ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಕಡಿಮೆ ಅಂದರೆ ಒಂದು 5-10 ನಿಮಿಷದ ಒಂದು ವಿಡಿಯೋ ಇರುತ್ತೆ. ಇದರಲ್ಲಿ ಒಂದು ವಿವರಣೆಯನ್ನು ಕೊಡ್ತೀನಿ. ನಾನು ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತೀನಿ. ಅದು ಯಾವ ರೀತಿ ರೈತರ ಒಂದು ಮಣ್ಣಿನಲ್ಲಿ ಫಲವತ್ತತೆಯನ್ನು ಕಾಪಾಡಿಕೊಳ್ಳುತ್ತೆ ಮತ್ತು ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಿದರೂ ಕೂಡ ಅವರಿಗೆ ಯಾವ ರೀತಿ ಒಂದು ಫಸಲನ್ನು ಕೂಡ ತೆಗೆಸ್ಕೊಡ್ಬೋದು ಅಂತ ಹೇಳಿ ನಾನು ಅದರ ಬಗ್ಗೆ ಕಂಪ್ಲೀಟ್ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ನೀವು ಯಾರು ಕೂಡ ಈ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿ ಅಥವಾ ಅರ್ಧ ನೋಡಬೇಡಿ, ನಿಮಗೆ ವಿವರಣೆ ಕರೆಕ್ಟಾಗಿ ಸಿಗೋದಿಲ್ಲ. ಮತ್ತು ಯಾರಿಗಾದರೂ ಈ ಮಾಹಿತಿ ಇದರ ಬಗ್ಗೆ ಈ ಪ್ರಾಡಕ್ಟ್ನ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಡೈರೆಕ್ಟಾಗಿ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅದರ ಎಡೆಯಲ್ಲಿ ನಿಮಗೆ ಅದರಲ್ಲಿ ಬರುವಂಥ ಸಬ್ಸಿಡಿ ಆಗಲಿ ಅಥವಾ ಡಿಸ್ಕೌಂಟ್ ಆಗಲಿ ಪ್ರತಿಯೊಂದನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ನೇರವಾಗಿ ಕರೆ ಮುಖಾಂತರನೇ ಹೇಳ್ತೀನಿ. ಇದರಿಂದ ತುಂಬ ರೈತರಿಗೆ ಲಾಭ ಆಗುತ್ತೆ. ಯಾಕಂತ ಹೇಳಿದರೆ ಇವತ್ತಿನ ದಿವಸದಲ್ಲಿ ರಾಸಾಯನಿಕ ಗೊಬ್ಬರಗಳ ದರ ಕೂಡ ಜಾಸ್ತಿ ಆಗಿರುವಂಥದ್ದು. ಆ ದರವನ್ನು ಕಡಿಮೆ ಮಾಡಿ ಅವರು ಪ್ರಮಾಣವನ್ನು ಕಡಿಮೆ ಮಾಡಿ, ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡಿ ಸಾವಯವ ಗೊಬ್ಬರದ ಜೊತೆ ಇದನ್ನು ಉಪಯೋಗಿಸಿದಾಗ ಮತ್ತು ರಾಸಾಯನಿಕ ಗೊಬ್ಬರದ ಜೊತೆ ಉಪಯೋಗಿಸಿದಾಗ ಯಾವ ರೀತಿ ಅವರು ಬೆಳೆಯಲ್ಲಿ ಒಂದು ಅದ್ಭುತವಾದ ರಿಸಲ್ಟನ್ನು ತೆಗಿಬೋದು ಅಂತ ಹೇಳಲಿಕ್ಕೆ ನಾನಿಲ್ಲಿ ಬಂದಿರುವಂಥದ್ದು. ಇಲ್ಲಿರುವಂಥದ್ದು ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ ಅಂತ ಹೇಳಿ. ಈ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ ಇಲ್ಲಿದರ ಹೆಸರನ್ನು ನಾನು ನಮೂದಿಸೋದಿಲ್ಲ. ಯಾಕಂತ ಹೇಳಿದರೆ ತುಂಬ ಮಂದಿ ಅದನ್ನು ಉಪಯೋಗಿಸಿ ಅದರ ಪ್ರಮಾಣವನ್ನು ಜಾಸ್ತಿ ಮಾಡಿ ಉಪಯೋಗಿಸಿದಾಗ ಅವರಿಗೆ ಅದರಲ್ಲಿ ಬದಲಾವಣೆ ಕಂಡಿರುವಂಥದ್ದು ಆಗಿದೆ. ಅದಕ್ಕೋಸ್ಕರ ಅದರ ನಿಮಿತ್ತ ಪ್ರಮಾಣವನ್ನು ಮಾತ್ರ ಉಪಯೋಗಿಸಬೇಕಾಗುತ್ತೆ. ಅದರ ಪ್ರಮಾಣವನ್ನು ನಾನು ಡೈರೆಕ್ಟಾಗಿ ನೀವು ಕರೆ ಮಾಡಿದಾಗ ನಿಮಗೆ ಹೇಳ್ತೀನಿ ಮತ್ತು ನಿಮಗೆ ಆ ಒಂದು ಪ್ರಾಡಕ್ಟನ್ನು ರೀಚ್ ಆಗುವಾಗ ಕೂಡ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಈ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ ಏನು ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಂದು, ನಿಮ್ಮ ಭೂಮಿಯಲ್ಲಿ ನೀವು ಗೊಬ್ಬರವನ್ನು ಹಾಕಿರ್ತೀರ, ಅದು ಸಾವಯವ ಗೊಬ್ಬರ ಆಗಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗಲಿ, ಅದನ್ನು ಕರಗಿಸಿ ತಗೊಳ್ಳುವಂಥ ಕೆಲಸವನ್ನು ಇದು ಮಾಡುತ್ತೆ. ಅಂತ ಹೇಳಿದರೆ ಅದನ್ನು ಕರಗಿಸಿ ಕಾಂಪೋಸ್ಟಿಂಗ್ ಮಾಡಿ ಹುಡಿ ಮಾಡಿ ಭೂಮಿಗೆ ತಗೊಂಡು ಬೇರುಗಳ ಪ್ರತಿ ಪದರಕ್ಕೆ ಹೋಗುವ ಹಾಗೆ ಕೆಲಸ ಮಾಡುವಂಥದ್ದು. ಭೂಮಿಯಲ್ಲೂ ಕೂಡ ಬೇರೆ ಬೇರೆ ಪದರಗಳಿರ್ತವೆ. ಆ ಪ್ರತಿ ಪದರಗಳಿಗೂ ಕೂಡ ಈ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರನ್ನು ಯೂಸ್ ಮಾಡಿದಾಗ ಅದು 100% ಆಗಿ ಅದನ್ನು ತುಂಬ ಒಳ್ಳೆಯ ರಿಸಲ್ಟಲ್ಲಿ ನಿಮಗೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಅದರ ಡೆಮೋನು ಕೂಡ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಏನಂತ ಹೇಳಿದರೆ ಲೈಕ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿದರೆ, ನೀವು ನೀರಿನ ಜೊತೆ ಮಿಕ್ಸ್ ಮಾಡ್ಬೋದು ಅಥವಾ ರಾಸಾಯನಿಕ ಗೊಬ್ಬರದ ಜೊತೆ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡಿದಾಗ ನೀವು ಕೊಟ್ಟಿರುವಂಥ ಗೊಬ್ಬರವನ್ನು ಆ್ಯಕ್ಟಿವೇಟ್ ಮಾಡಿ ಇಮಿಡಿಯೇಟ್ಲಿ ಅದಕ್ಕೆ ಒಳ್ಳೆಯ ರಿಸಲ್ಟನ್ನು ಕೊಡಲಿಕ್ಕೆ ಕೆಲಸ ಮಾಡುತ್ತೆ. ಇನ್ನೊಂದು, ಮಣ್ಣಿನಲ್ಲಿ ಕೆಲವು ಸಲ ಮಣ್ಣು ಗಟ್ಟಿಯಾಗಿರುತ್ತೆ, ಅದನ್ನು ಮೃದು ಮಾಡಬೇಕು ಅಥವಾ ಸಡಿಲ ಮಾಡಬೇಕು ಅಂತ ತುಂಬ ಮಂದಿ ರೈತರು ಕಾಯ್ತಾ ಇರ್ತಾರೆ, ಏನಾದರೂ ಒಂದು ಪ್ರಾಡಕ್ಟ್ ಸಿಗ್ಬೋದಾ ಅಂತ ಹೇಳಿ. 100% ಈ ಒಂದು ಪ್ರಾಡಕ್ಟಲ್ಲಿ ಒಳ್ಳೆಯ ರಿಸಲ್ಟನ್ನು ಕೂಡ ನೀವು ಅಲ್ಲಿ ನೀವು ಕೊಂಡ್ಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಏನು ಮಾಡುತ್ತೆ ಅಂತ ಹೇಳಿದರೆ, ನೀರಿನ ಜೊತೆ ಮಿಕ್ಸ್ ಮಾಡಿ ಹಾಕಿದಾಗ ಮಣ್ಣನ್ನು ಲೂಸ್ ಮಾಡಿ ಬೇರನ್ನು ಹೋಗಲಿಕ್ಕೆ ಕೆಲಸ ಮಾಡುತ್ತೆ. ಕೆಲವು ಸಲ ಅಡಿಕೆಯ ಭಾಗದಲ್ಲಿ ಆಗಿರ್ಬೋದು ಅಡಿಕೆಯಲ್ಲಿ ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದರೆ
ತುಂಬ ಸಲ ರೈತರಿಗೆ ಈ ಸಿರಿ ಅದರ ಎಲೆಯ ಭಾಗಗಳು, ಗರಿಗಳ ಭಾಗಗಳು ಕುಂಠಿತ ಬರುವಂಥದ್ದು, ಅಥವಾ ಕರೆಕ್ಟಾಗಿ ಅದರ ಗೊಬ್ಬರದ ಪ್ರಮಾಣ ಅವರಿಗೆ ಗಿಡಗಳಿಗೆ ಸಿಗದೇ ಇರುವಂಥದ್ದು, ಪೋಷಕಾಂಶಗಳು ಕರೆಕ್ಟಾಗಿ ಸಿಗದೇ ಇರುವಂಥದ್ದು, ಈ ರೀತಿಯ ಸಮಸ್ಯೆಗಳೆಲ್ಲ ಬರ್ತವೆ. ಆ ಸಮಸ್ಯೆಗೂ ಕೂಡ ಇಲ್ಲಿ ಪರಿಹಾರವನ್ನು ನೀವು ಕಂಡುಕೊಳ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಆಗಿ ಇದು ವೆಟ್ಟರ್ ಆಗಿ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳಿದರೆ ತೇವಾಂಶವನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಕೆಲವು ಸಲ ಬೇಸಿಗೆ ಕಾಲದಲ್ಲಿ, ಈ ಮಳೆಗಾಲದಲ್ಲಿ ನೋಡ್ಬೋದು ನೀವು, ಮಳೆ ತುಂಬ ಕಡಿಮೆ ಇದೆ. ಬೇಸಿಗೆ ಕಾಲದಲ್ಲಿ ವಿಪರೀತವಾದ ತಾಪಮಾನ, ಸೂರ್ಯನ ತಾಪಮಾನ ಬಂದಾಗ ಭೂಮಿ ಡ್ರೈ ಆಗುವಂಥದ್ದು, ಹಾರ್ಡ್ ಆಗುವಂಥದ್ದು, ಈ ರೀತಿಯ ಸಮಸ್ಯೆಗಳೆಲ್ಲ ಬರ್ತವೆ. ಈ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಪರಿಹಾರವನ್ನು ಇದರ ಮುಖಾಂತರ ನೀವು ಕಂಡುಕೊಳ್ಬೋದು ಅಂತ ಹೇಳಿದ್ರೆ, ತೇವಾಂಶವನ್ನು ಹಿಡಿದಿಟ್ಕೊಳ್ಳೋಂಥ ಕೆಲಸವನ್ನು ಕೂಡ ಮಾಡುತ್ತೆ. ನೀವೊಂದು 2 ದಿವಸಕ್ಕೊಂದ್ಸಲ ನೀರು ಕೊಡ್ತಾ ಇದ್ರೆ, ಒಂದು 4 ರಿಂದ 5 ದಿವಸಕ್ಕೊಂದ್ಸಲ ನೀರು ಕೊಟ್ಟರೂ ಕೂಡ ನಿಮಗೆ ಒಂದು ಒಳ್ಳೆಯ ತೇವಾಂಶವನ್ನು ಹಿಡಿದಿಟ್ಕೊಳ್ಳೋಂಥ ಕೆಲಸವನ್ನು ಮಾಡುತ್ತೆ. ಆ ಸೂರ್ಯನ ತಾಪಮಾನಕ್ಕೆ ಪ್ರತಿ ಸಮಯದಲ್ಲೂ ಕೂಡ ನಿಮಗೆ ಅದು ಹಸಿರಾಗಿ ನಿಂತ್ಕೊಳ್ಳುವಂಥದ್ದು, ಗಿಡಗಳು ಹಸಿರಾಗಿ ನಿಂತ್ಕೊಳ್ಳುವಂಥದ್ದು, ಹೂವು ಬಿಡುವಂಥದ್ದು, ಕಾಯಿ ಬಿಡುವಂಥದ್ದು, ಪ್ರತಿಯೊಂದಕ್ಕೂ ಕೂಡ ಇದು ರಿಸಲ್ಟನ್ನು, ಗೊಬ್ಬರದ ನಿರ್ವಹಣೆಯನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೂ ಕೂಡ ಇದು ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಭಾಗದಲ್ಲಿ ಸ್ಪ್ರೆಡ್ಡರ್ ಆಗಿ ಕೆಲಸ ಮಾಡುವಂಥದ್ದು. ಸ್ಪ್ರೆಡ್ಡರ್ ಯಾವ ರೀತಿ ಅಂತ ಹೇಳಿದರೆ, ಇವಾಗ ಎಕ್ಸಾಂಪಲ್ಗೆ ನೀವು ನೋಡ್ಬೋದು, ರೋಮ ಪ್ರಭೇದ ಎಲೆಗಳಿರ್ತವೆ ಅಥವಾ ಮೇನ ಪ್ರಭೇದದ ಎಲೆಗಳಿರ್ತವೆ, ಬೇರೆ ಬೇರೆ ಪ್ರಭೇದದ ಎಲೆಗಳಿರ್ತವೆ, 3-4 ವೆರೈಟಿಯ ಎಲೆಗಳಿದ್ದಾವೆ. ಆ ಎಲೆಗಳ ಮೇಲ್ಗಡೆ ನಾವು ಒಂದು ಎಣ್ಣೆಯನ್ನು ಬಿಟ್ಟ ಅಥವಾ ಯಾವುದೋ ಒಂದು ಕೀಟನಾಶಕವನ್ನು ಬಿಟ್ಟು ಸ್ಪ್ರೇ ಮಾಡಿದಾಗ ಅದು ಏನಾಗುತ್ತೆ ಅಂತ ಹೇಳಿದರೆ, ಒಂದು 25% ಗಿಡಗಳಿಗೆ ಮಾತ್ರ ಅದು ರೀಚ್ ಆಗುತ್ತೆ. ಯಾಕಂದರೆ ಎಣ್ಣೆ ನೀರಿನ ಜೊತೆ ಮಿಕ್ಸ್ ಆಗೋದಿಲ್ಲ, ಅಥವಾ ಯಾವುದೇ ಒಂದು ಪೌಡ್ರು ಕೂಡ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ, ಮೇಲ್ಗಡೆ ತೇಲ್ತಾ ಇರುತ್ತೆ. ಇದು ಏನು ಮಾಡುತ್ತೆ ಅಂತ ಹೇಳಿದರೆ, ಅದನ್ನು ಕೂಡ ಸ್ಪ್ರೆಡ್ಡಿಂಗ್ ಏಜೆಂಟ್ ಆಗಿ ಕೆಲಸ ಮಾಡಿ ಎಲೆಯ ಎಲ್ಲ ಭಾಗದಲ್ಲೂ ಕೂಡ ಸ್ಪ್ರೆಡರ್ ಆಗಲಿಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳಿ ನಾನೊಂದು ಡೆಮೋ ಮುಖಾಂತರ ನಿಮಗೆ ಇಲ್ಲಿ ನಾನು ತೋರಿಸುವಂಥದ್ದು. ನಾನಿಲ್ಲಿ 2 ಗ್ಲಾಸ್ಗಳನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರು ಹಾಕ್ತೀನಿ. ಇದು ಕುಡಿಯುವ ನೀರೇ. ಈ ಒಂದು ನೀರನ್ನು ಈ ಗ್ಲಾಸಿಗೆ ಹಾಕ್ತೀನಿ ನಾನಿಲ್ಲಿ. ಅಂತ ಹೇಳಿದರೆ, ನಾವು ಪ್ರತಿ ಭಾಗದಲ್ಲೂ ಕೂಡ ಏನು ಮಾಡ್ತೀವಿ, ಒಂದು ಉಳುಮೆ ಮಾಡಬೇಕಾದ್ರೆ ಅದಕ್ಕೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಹಾಕಿ ಒಂದು ಯಾವುದೋ ಒಂದು ಇಳುವರಿ ಅನ್ನು ಕೊಡಬೇಕಾದ್ರೆ ಅದಕ್ಕೆ ಗೊಬ್ಬರ ಹಾಕ್ತೀವಿ. ಗೊಬ್ಬರ ಹಾಕಿ ಪ್ರತಿ ಸಮಯದಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ನೀರನ್ನು ಕೊಡ್ತಾ ಹೋಗ್ತೀವಿ. ಈ ನೀರನ್ನು ಕೊಡ್ತಾ ಹೋದಾಗ ಅಲ್ಲಿರುವಂಥ ಗಿಡಗಳು ಆ ನೀರನ್ನು ತಗೊಂಡು ಅಲ್ಲಿ ಗೊಬ್ಬರ ಹಾಕಿರೋದನ್ನು ಪೋಷಕಾಂಶಗಳಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ ನಾನಿಲ್ಲಿ 2 ಗ್ಲಾಸ್ಗಳನ್ನ ಹಿಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಒಂದು ಗ್ಲಾಸನ್ನು ನಾನು ಮಾರ್ಕ್ ಮಾಡಿದ್ದೀನಿ. ಏನಕ್ಕೋಸ್ಕರ ಮಾರ್ಕ್ ಮಾಡಿದ್ದೀನಿ ಅಂತ ಹೇಳಿದರೆ, ಯಾವುದಕ್ಕೆ ಈ ಸ್ಪ್ರೆಡ್ಡರ್ ವೆಟ್ಟರನ್ನು ಹಾಕಿದ್ದೀನಿ ಅಂತ ತೋರಿಸಲಿಕ್ಕೆ. ಇಲ್ಲಿ ಇವಾಗ ನಾನು ಒಂದಕ್ಕೆ ನನ್ನ ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರನ್ನು ನಾನಿಲ್ಲಿ ಹಾಕ್ತೀನಿ. ಇದಕ್ಕೆ ಪ್ರತಿ ಭಾಗದಲ್ಲೂ ಕೂಡ ಒಂದೊಂದು ಪ್ರಮಾಣಗಳಿದ್ದಾವೆ. ಆ ಪ್ರಮಾಣದ ಪ್ರಕಾರನೇ ನಾವು ಹಾಕ್ತಾ ಹೋಗಬೇಕು. ಅದನ್ನು ನೀವು ಕರೆ ಮಾಡಿ ಕೇಳಿದಾಗ ನಾನು 100% ಅದರ ಪ್ರಮಾಣ ಮತ್ತು ಅದನ್ನು ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿ. ಇದಕ್ಕೆ ನಾನು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ನ ಹಾಕಿದ್ದೀನಿ. ಇದು ಖಾಲಿ ನೀರು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದರೆ, 2 ರಟ್ಟಿನ ಪೀಸನ್ನು ಹಿಡ್ಕೊಂಡಿದ್ದೀನಿ. ಈ ಕಾಟನ್ ಬಾಕ್ಸಿನ ಒಂದು ಪೀಸನ್ನು 2 ಪೀಸನ್ನು ಇಟ್ಕೊಂಡಿದ್ದೀನಿ. ಇದರಲ್ಲೂ ಕೂಡ ಬೇರೆ ಬೇರೆ ಪದರಗಳಿದ್ದಾವೆ. ಅದೇ ರೀತಿ ನಮ್ಮ ಭೂಮಿಯಲ್ಲೂ ಕೂಡ ಬೇರೆ ಬೇರೆ ಪದರಗಳಿದ್ದಾವೆ. ಆ ಪ್ರತಿ ಪದರಕ್ಕೂ ನಾವು ಕೊಟ್ಟಿರುವಂಥ ನೀರು ಮತ್ತು ನಾವು ಕೊಟ್ಟಿರುವಂಥ ಗೊಬ್ಬರ ಸರಿಯಾಗಿ ಪ್ರತಿ ಭಾಗಕ್ಕೂ ಹೋಗಬೇಕು. ಭಾಗಕ್ಕೆ ಹೋದಾಗ ಬೇರಿನ ಎಲ್ಲ ಪದರಗಳಿಗೂ ಕೂಡ ನಾವು ಕೊಟ್ಟಿರೋ ನೀರು ಮತ್ತು ಒಂದು ಸಾವಯವ ಗೊಬ್ಬರ ಆಗಲಿ ಅಥವಾ ಬೇರೆ ರಾಸಾಯನಿಕ ಗೊಬ್ಬರಗಳಾಗಲಿ ಪ್ರತಿ ಭಾಗಕ್ಕೂ ಹೋಗಲಿಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಹಾಗಾದರೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡಲಿಕ್ಕೆ ನಾನಿಲ್ಲಿ ಈ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ ಹಾಕಿರೋದಕ್ಕೆ ಈ ರಟ್ಟಿನ ಪೀಸನ್ನು ಹಾಕ್ತೀನಿ. ಅದೇ ರೀತಿ ಈ ಖಾಲಿ ನೀರಿಗೂ ಕೂಡ ರಟ್ಟಿನ ಪೀಸನ್ನು ಹಾಕ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ಬೋದು, ಈ ರಟ್ಟಿನ ಪೀಸ್ ಏನಿದೆ ಇದು ಇಮಿಡಿಯೇಟ್ಲಿ ಕೆಳಗಡೆ ಹೋಗಿರುವಂಥದ್ದು. ಇದು ಇಲ್ಲಿ ತೇಲ್ತಾ ಇದೆ, ನೀರಿನಲ್ಲಿ ಮೇಲ್ಗಡೆ ತೇಲ್ತಾ ಇದೆ. ಸ್ವಲ್ಪ ಸಮಯದ ನಂತರ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ರಟ್ಟಿನ ಪೀಸ್ ಏನಾಗುತ್ತೆ ಅಂತ ಹೇಳಿದರೆ, ನಿಧಾನವಾಗಿ ನೀರನ್ನು ಇಂಗಿತ ಮಾಡುತ್ತಾ ಅಬ್ಸರ್ವೇಷನ್ ಮಾಡಲಿಕ್ಕೆ ಕೆಲಸ ಮಾಡುತ್ತೆ. ಅಂದರೆ ಎಳೆದಿಟ್ಕೊಳ್ಳಿಕ್ಕೆ ಕೆಲಸ ಮಾಡುತ್ತೆ, ತೇವಾಂಶವನ್ನು ಹಿಡಿದಿಟ್ಕೊಳ್ಳಿಕ್ಕೆ ಕೆಲಸ ಮಾಡುತ್ತೆ. ಈ ರಟ್ಟಿನ ಪೀಸ್ ಮೇಲ್ಗಡೆ ಇರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಒದ್ದೆಯಾದ ಪ್ರಮಾಣ ಕೂಡ ಇಷ್ಟೇ ಇದೆ. ಅದೇ ರೀತಿ ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಡ್ರೈನೆಸ್ ಕಾಣಿಸುತ್ತೆ ನಿಮಗೆ, ಕಂಪ್ಲೀಟ್ ಡ್ರೈ ಆಗಿದೆ. ನಾವು ಭೂಮಿಗೆ ಪ್ರತಿ ಸಲ ಗೊಬ್ಬರ ಕೊಡ್ತೀವಿ, ನೀರು ಕೊಡ್ತೀವಿ, ಕರೆಕ್ಟಾಗಿ ತೊಗೊಂಡಿಲ್ಲ, ಇಳುವರಿ ಕರೆಕ್ಟಾಗಿ ಬರ್ತಾ ಇಲ್ಲ, ಗಿಡ ಸರಿಯಾಗಿ ಬರ್ತಾ ಇಲ್ಲ, ಅದಕ್ಕೆ ರೋಗ ಬರ್ತಾ ಇದೆ. ಈ ರೀತಿಯ ಎಲ್ಲ ಸಮಸ್ಯೆಗಳು, ಹಲವಾರು ಸಮಸ್ಯೆಗಳು ರೈತರಿಗೆ ಕಾಣಿಸ್ತಾ ಇರ್ತವೆ. ಇಲ್ಲಿ ನೋಡ್ಬೋದು ನಿಮಗೆ, ಇದು ಕಂಪ್ಲೀಟಾಗಿ ಡ್ರೈ ಇರುವಂಥದ್ದು. ಅದೇ ಈ ನೀರಿಗೆ ಕೊಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು, ಕಂಪ್ಲೀಟಾಗಿ ವೆಟ್ಟಾಗಿ ಪ್ರತಿ ಪದರಕ್ಕೂ ಅದನ್ನು ಕೆಳಗಡೆ ತಗೊಳ್ಳಿಕ್ಕೂ ಕೂಡ ಕೆಲಸ ಮಾಡುತ್ತೆ. ಇಲ್ಲಿ ತೇವಾಂಶವನ್ನು ಹಿಡಿದಿಟ್ಕೊಂಡಿರುವಂಥದ್ದು ಕೂಡ ನೋಡ್ಬೋದು ನೀವು. ನಾನಿಲ್ಲಿ ತೋರಿಸ್ತೀನಿ ನಿಮಗೆ, ಎಳೆಯಾಗಿ ಬಿಡಿಸಿ ತೋರಿಸ್ತೀನಿ ಯಾವ ರೀತಿ ಈ ಒಂದು ನೀರು ಕೊಟ್ಟಿರುವಂಥದ್ದು ಯಾವ ರೀತಿ ನಿಮಗೆ ತೇವಾಂಶವನ್ನು ಹಿಡಿದಿಟ್ಕೊಂಡಿದೆ ಅಂತ ಹೇಳಿ. ಅಂದರೆ ನೀವು ಕೊಟ್ಟಿರುವಂಥ ಗೊಬ್ಬರ, ನೀವು ಕೊಟ್ಟಿರುವಂಥ ನೀರು ಕೊಟ್ಟಿರುವಂಥ ಪ್ರತಿಯೊಂದು ಪೋಷಕಾಂಶಗಳು ಏನೇ ಕೊಟ್ಟಿದ್ರೂ ಕೂಡ
ಅದನ್ನು ಕರೆಕ್ಟಾಗಿ ಪ್ರತಿ ಭಾಗಕ್ಕೆ ಹೋಗಿ ಪ್ರತಿ ಪದರದಲ್ಲೂ ಕೂಡ ನಿಮಗೆ ನೀರನ್ನು ಹಿಡಿದಿಟ್ಕೊಳ್ಳೋಂಥ ಕೆಲಸ ಮಾಡುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಈ ಒಂದು ನೀರನ್ನು ನಾನು ಕೊಟ್ಟಾಗ ಈ ನೀರಿನ ಒಳಗಡೆ ಪ್ರತಿ ಭಾಗಕ್ಕೆ ಹೋಗಲಿಕ್ಕೂ ಕೂಡ ಕೆಲಸ ಮಾಡುತ್ತೆ ಅಂತ ಹೇಳಿ, ಅಂದರೆ ಭೂಮಿಯ ಪ್ರತಿ ಭಾಗಕ್ಕೂ ಕೂಡ ಹೋಗಲಿಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಇದನ್ನು ನಾವು ಕರೆಕ್ಟಾಗಿ 6 ತಿಂಗಳಿಗೊಂದು ಸಲ, 3 ತಿಂಗಳಿಗೊಂದು ಸಲ, ಅಥವಾ ಯಾವುದೇ ಒಂದು ಬೆಳೆಯ ವಿವರಣೆ ಕೊಡಬೇಕಾದ್ರೆ ಆ ಬೆಳೆಗೆ ಯಾವ ರೀತಿ ಕೊಡಬೇಕು ಅಂತ ಹೇಳಿ ನಾನು ಕರೆಕ್ಟಾಗಿ ನಿಮಗೆ ನೀವು ಕರೆ ಮಾಡಿದಾಗ ನಿಮಗೆ ಹೇಳ್ತಾ ಹೋಗ್ತೀನಿ. ಇದು ಒಂದು ಭಾಗದಲ್ಲಿ. ಇನ್ನೊಂದು 2ನೇ ಭಾಗದಲ್ಲಿ ಯಾವ ರೀತಿ ಅಂತ ಹೇಳಿದರೆ, ನಾವು ಗೊಬ್ಬರವನ್ನು ಕೊಡ್ತೀವಿ ಕರೆಕ್ಟು. ಗೊಬ್ಬರವನ್ನು ಕೊಟ್ಟಾದಮೇಲೆ ನೀರು ಹಾಕ್ತಾ ಹೋಗ್ತೀವಿ. ಅದನ್ನು ಕರಗಿಸೋದು ಯಾವ ರೀತಿ ಮಾಡುತ್ತೆ ಅಂತ ಹೇಳಿ, ಇಲ್ಲಿ ನಾನೊಂದು ಪೌಡ್ರನ್ನು ಇಟ್ಕೊಂಡಿರೋವಂಥದ್ದು. ಇದು ಜಸ್ಟ್ ಫೇಸ್ಗೆ ಹಾಕುವಂಥ ಪೌಡ್ರು, ಮುಖಕ್ಕೆ ಹಾಕುವಂಥ ಪೌಡ್ರು. ಈ ಪೌಡ್ರನ್ನು ನಾನು ನೀರಿನ ಜೊತೆ ಮಿಕ್ಸ್ ಮಾಡಿದಾಗ ಗೊಬ್ಬರ ಯಾವ ರೀತಿ ಕರಗಿ ಹೋಗುತ್ತೆ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ಈ ಪೌಡ್ರನ್ನು ಇಟ್ಕೊಂಡಿರುವಂಥದ್ದು. ಇಲ್ಲಿ ನಾನು ಇವಾಗ ಈ ಒಂದು ಗ್ಲಾಸಲ್ಲಿ ಈ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಅದೇ ಈ ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರನ್ನು ಹಾಕಿರುವಂಥ ನೀರಲ್ಲೂ ಕೂಡ ಇದನ್ನು ಹಾಕ್ತೀನಿ. ಇಲ್ಲಿ ನಿಮಗೆ ನೋಡ್ಬೋದು ಇದು ಕರಗಿ ಯಾವ ರೀತಿ ಬೇಗನೆ ತಗೊಳ್ತಾ ಇದೆ ಅಂತ ಹೇಳಿ. ಕಂಪ್ಲೀಟಾಗಿ ಕರಗಿ ಬೇಗನೆ ತಗೊಳ್ಳುವಂಥದ್ದು. ಇಮಿಡಿಯೇಟ್ಲಿ ನಿಮಗೆ ಆ ನೀರಿನ ಪ್ರಮಾಣ ಕರಗಿರುವಂಥದ್ದು ಮತ್ತು ನೀರಿನ ಮೇಲ್ಗಡೆಯಿಂದ ಅದು ತಗೊಳ್ಳಿರುವಂಥದ್ದು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ನೋಡ್ಬೋದು ನೀವು, ಇದು ಮೇಲ್ಗಡೆ ತೇಲ್ತಾ ಇರುತ್ತೆ, ಜಸ್ಟ್ ಮೇಲ್ಗಡೆ ತೇಲ್ತಾ ಇರುವಂಥದ್ದು. ಅಂತ ಹೇಳಿದರೆ ನಾವು ಕೊಟ್ಟಿರುವಂಥ ಗೊಬ್ಬರನ ಅದು ಕ್ಲೀನಾಗಿ ಕರಗಿಸಿ ತಗೊಳಿಸ್ಲಿಕ್ಕೂ ಕೂಡ ಕೆಲಸ ಮಾಡುತ್ತೆ ಅಂತ. ಪ್ರತಿ ಅಡಿಕೆ ಭಾಗದಲ್ಲಿದ್ದರೆ ಪ್ರತಿ 6 ತಿಂಗಳಿಗೊಂದು ಸಲ ನಾವು ಅದನ್ನು ಕೊಡ್ತಾ ಹೋದರೆ ಅದು 100% ಕ್ಲೀನಾಗಿ ಕರಗಿಸಿ ತಗೊಳ್ಳಿಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಇದು ಕೂಡ ಆಗುತ್ತೆ, ಬಟ್ ನಿಧಾನಗತಿಯಲ್ಲಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಪ್ರತಿ ಭಾಗದಲ್ಲೂ ಕೂಡ ಕರಗಿಸಿ ತಗೊಳ್ಳುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಸ್ನೇಹಿತರೆ, ಇನ್ನೊಂದು ಭಾಗದಲ್ಲಿ ಕರಗುವಿಕೆಯಲ್ಲಿ ಇವಾಗ ನೀವು ಭೂಮಿಗೆ ಭತ್ತದ ಬೆಳೆಗೂ ಕೂಡ ಏನಂತ ಹೇಳಿದರೆ ಈ ರಾಸಾಯನಿಕ ಗೊಬ್ಬರವನ್ನು ಬಳಸ್ತೀರಾ, ಅಥವಾ ಸುಫಲ, ಯೂರಿಯಾ, ಪೊಟ್ಯಾಶ್, ರಾಕ್ ಅಥವಾ DAP, ಯಾವುದೇ ಒಂದು NPK ಗೊಬ್ಬರಗಳನ್ನು ಹಾಕ್ತೀರಾ. ಆ ಗೊಬ್ಬರಗಳನ್ನು ಹಾಕಿದಾಗ ಅದು ಕರಗುವ ಪ್ರಮಾಣ ಕಡಿಮೆ ಇರುತ್ತೆ. ಇಲ್ಲಿ ನಾನು ಆ ಒಂದು ಗೊಬ್ಬರದ ಜೊತೆ ಕೂಡ ನೀವು ಈ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರನ್ನು ಮಿಕ್ಸ್ ಮಾಡಿದಾಗ ಅದು ಬೇಗ ಕರಗಲಿಕ್ಕೆ ಕೆಲಸ ಮಾಡುವಂಥದ್ದು. ಬೇಗ ಅಂತ ಹೇಳಿದರೆ ಅತಿ ವೇಗದಲ್ಲಿ ಅದು ಕರಗಿ ನಿಮಗೆ ಇಮಿಡಿಯೇಟ್ಲಿ ಹೀಡ್ಲಿಕ್ಕೆ ಅಂತ ಹೇಳಿದರೆ ಮಣ್ಣನ್ನು ಕೂಡ ಫಲವತ್ತತೆ ಮಾಡಿ, ಮಣ್ಣನ್ನು ಸಡಿಲ ಮಾಡಿ, ಲೂಸ್ ಮಾಡಿ, ಕಂಪ್ಲೀಟಾಗಿ ಬೇರು ಕೂಡ ಕರೆಕ್ಟಾಗಿ ಭತ್ತ. ಇವಾಗ ಕೆಲವು ಸಲ ಮಳೆಗಾಲದ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಭತ್ತದಲ್ಲಿ ಬೇರು ಕರೆಕ್ಟಾಗಿ ಉರಿರುವುದಿಲ್ಲ, ಕೊಚ್ಚಿ ಹೋಗುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಬರ್ತವೆ. ಇದೇನು ಮಾಡುತ್ತೆ ಅಂತ ಹೇಳಿದರೆ ಆ ಬೇರನ್ನು ಕರೆಕ್ಟಾಗಿ ಸದೃಢವಾಗಿ ಹೋಗಲಿಕ್ಕೆ, ಉತ್ತಮ ತೋಗಳಕ್ಕೆ, ಅಡಿಭಾಗಕ್ಕೆ ಹೋಗಲಿಕ್ಕೆ ಕೂಡ ಕೆಲಸ ಮಾಡುವಂಥದ್ದು, ತಳಭಾಗಕ್ಕೆ ಹೋಗಲಿಕ್ಕೆ ಕೂಡ ಕೆಲಸ ಮಾಡಲಿಕ್ಕೆ ಕೆಲಸವನ್ನು ಇದೊಂದು ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಇವಾಗ ನಾನು ಆಲ್ರೆಡಿ ಹೇಳಿದೆ ಕೀಟನಾಶಕದ ಜೊತೆ ಕೂಡ ಇದನ್ನು ಉಪಯೋಗಿಸ್ಬೋದು ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದ ಹಾಗೆ ರೋಮ ಪ್ರಭೇದ ಅಥವಾ ಮೇಣ ಪ್ರಭೇದದ ಎಲೆಗಳಿದ್ದರೆ ಮೇಣ ಪ್ರಭೇದದ ಎಲೆಗಳಲ್ಲಿ ಜಾರಿ ಹೋಗುವಂಥದ್ದು, ಅಥವಾ ರೋಮ ಪ್ರಭೇದದ ಭತ್ತದ ಬೆಳೆಗಳಲ್ಲಿ ನೋಡ್ಬೋದು ನಾವು, ಅದು ಹನಿ ಹನಿಯಾಗಿ ನಿಂತಿರುವಂಥದ್ದು. ಇವಾಗ ನಾವು ಯಾವುದೇ ಒಂದು ಕೀಟನಾಶಕವನ್ನು ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದು ಎಣ್ಣೆಯ ರೀತಿಯಲ್ಲಿ ಇರುತ್ತೆ ಅಥವಾ ಪೌಡರ್ ರೀತಿಯಲ್ಲಿ ಇರುತ್ತೆ. ಅದು ಜಾಸ್ತಿಯಾಗಿ ಕಾಂಪೋಸ್ಟ್ ಆಗಿ ಅಥವಾ ಕರಗುವುದಿಲ್ಲ, ಅಥವಾ ಎಣ್ಣೆ ನೀರಿನ ಜೊತೆ ಮಿಕ್ಸ್ ಆಗುವುದಿಲ್ಲ. ಈ ಒಂದು ಸ್ಪ್ರೆಡ್ಡರ್ ಏನು ಮಾಡುತ್ತೆ ಅಂತ ಹೇಳಿದರೆ ಯಾವುದೇ ರೀತಿಯ ಇದು ಇದ್ರೂ ಕೂಡ ಅದನ್ನು ಕಂಪ್ಲೀಟಾಗಿ ಸ್ಪ್ರೆಡ್ಡಿಂಗ್ ಆಗಲಿಕ್ಕೂ ಕೂಡ ಕೆಲಸ ಮಾಡುತ್ತೆ. ನಾನು ಅದಕ್ಕೋಸ್ಕರ ಇಲ್ಲಿ ಒಂದು ಕೆಸುವಿನ ಎಲೆಯನ್ನು ತೊಗೊಂಡಿದ್ದೀನಿ. ಈ ಕೆಸುವಿನ ಎಲೆ ನೋಡ್ಬೋದು. ಕೆಸುವಿನ ಎಲೆಯಲ್ಲಿ ಯಾವತ್ತೂ ಕೂಡ ನೀರು ನಿಲ್ಲುವುದಿಲ್ಲ, ಅದು ಜಾರಿ ಹೋಗುತ್ತೆ. ಅದೇ ರೀತಿ ಅಡಿಕೆಯಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ ಅಡಿಕೆಯ ಮೇಲ್ಭಾಗ ಕೂಡ ನೈಸಾಗಿ ನೆಸೆ ಟೈಪ್ ಇರುತ್ತೆ. ಇಲ್ಲಿ ನಾವು ಅಡಿಕೆ ಭಾಗಕ್ಕೆ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ಅಡಿಕೆ ಮೈಲ್ತುತ್ತು ಮತ್ತು ಸುಣ್ಣ ಜಾಸ್ತಿಯಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಮೈಲ್ತುತ್ತು ಸುಣ್ಣವನ್ನು ಹೊಡಿತಾರೆ. ಮೈಲ್ತುತ್ತು ಸುಣ್ಣ ಹೊಡೆದಾಗ ಅದರ ಜೊತೆ ಮಿಕ್ಸಿಂಗ್ ಮಾಡಿದಾಗ ಈ ಒಂದು ಸ್ಪ್ರೆಡ್ಡರನ್ನು ಮಿಕ್ಸ್ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದು ಕಂಪ್ಲೀಟಾಗಿ ಅಡಿಕೆಯ ಅಡಿಭಾಗ ತನಕ, ಅಡಿಕೆಯ ಕಿಲೆಯ ಅಡಿಭಾಗ ತನಕ ಹೋಗಿ ಅಲ್ಲಿ ಕಂಪ್ಲೀಟಾಗಿ ಸ್ಪ್ರೆಡ್ಡಿಂಗ್ ಆಗಲಿಕ್ಕೆ ಕೆಲಸ ಮಾಡುತ್ತೆ. ಇನ್ನೊಂದು ಎಣ್ಣೆಯ ಜೊತೆ ಇದನ್ನು ಮಿಕ್ಸ್ ಮಾಡಿದಾಗ, ನೀರು ಮತ್ತು ಎಣ್ಣೆಯ ಜೊತೆ ಮಿಕ್ಸ್ ಮಾಡಿದಾಗ ಎಲೆಯ ಎಲ್ಲ ಭಾಗದಲ್ಲೂ ಕೂಡ ಸ್ಪ್ರೆಡ್ಡಿಂಗ್ ಆಗಲಿಕ್ಕೆ ಕೆಲಸ ಮಾಡುತ್ತೆ ಅಂತ ಹೇಳಿ. ಅಥವಾ ಯಾವುದೇ ರೀತಿಯ ನೀವು ಒಂದು ಬೋರಾನ್ ಕೊಡ್ತಾ ಇದ್ದೀರಾ, ಅಥವಾ ನೈಟ್ರೋಜನ್ ಕೊಡ್ತಾ ಇದ್ದೀರಾ, ಅದರ ಸಲ್ಫೇಟ್ ಕೊಡ್ತಾ ಇದ್ದೀರಾ, ಗಂಧಕ ಕೊಡ್ತಾ ಇದ್ದೀರಾ, ರಂಜಕ ಕೊಡ್ತಾ ಇದ್ದೀರಾ ಅಂತ ಹೇಳುವ, ಅದರ ಜೊತೆ ಕೂಡ ಯಾವುದೇ ಗೊಬ್ಬರದ ಜೊತೆ ಕೂಡ ನೀವು ಮಿಕ್ಸ್ ಮಾಡ್ಬೋದು. ಸಾವಯವ ಅಥವಾ ರಾಸಾಯನಿಕ ಗೊಬ್ಬರದ ಯಾವುದೇ ರೀತಿಯ ಗೊಬ್ಬರದ ಜೊತೆ ಇದನ್ನು ಮಿಕ್ಸ್ ಮಾಡ್ಬೋದು. ಯಾಕಂತ ಹೇಳಿದರೆ ಇದೊಂದು ನಾನ್ ಅಯಾನಿಕ್ ಸ್ಪ್ರೆಡ್ಡರ್ ವೆಟ್ಟರ್ ಆ್ಯಕ್ಟಿವೇಟರ್ ಆಗಿರೋದ್ರಿಂದ ಯಾವುದೇ ರೀತಿಯ ಕೆಮಿಕಲ್ ಪರ್ಸೆಂಟೇಜ್ ಇಲ್ಲದೆ ಒಂದು ಸಸ್ಯಜನ್ಯದ ಎಲೆಗಳ ಎಕ್ಸ್ಟ್ರಾಕ್ಟನ್ನು ತೆಗೆದು ಮಾಡಿರುವಂಥದ್ದು. ಅದರಿಂದಾಗಿ ಒಳ್ಳೆಯ ಒಂದು ರಿಸಲ್ಟನ್ನು ಕೂಡ ಕೊಡುತ್ತೆ. ಮತ್ತು ಹೊಡೆಯುವವರಿಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮದ್ದು ಹೊಡೆಯುವವರಿಗಾಗಲಿ
ಅಥವಾ ಮೈತುತ್ತು ಸುಣ್ಣ ಹೊಡೆಯುವವರೆಗೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲಿ ಬರುವುದಿಲ್ಲ ಅಂತ. ಹಾಗಾದರೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಲಿಕ್ಕೆ ಇವಾಗ ನಾನು ಆಲ್ರೆಡಿ ತೋರಿಸಿರುವಂತೆ ಈ ಸ್ಪ್ರೆಡ್ಡರ್ ವೆಟ್ಟರ್ ಆಕ್ಟಿವೇಟರ್ನ ಈ ಗ್ಲಾಸಿಗೆ ಹಾಕಿದ್ದೀನಿ. ಇದು ಖಾಲಿ ನೀರು. ಈ ಕೆಸುವಿನ ಎಲೆಯನ್ನು ಸಾಧಾರಣವಾಗಿ ಕರಾವಳಿ ಭಾಗದಲ್ಲಿ ಸಿಗುತ್ತೆ. ಕರಾವಳಿ ಭಾಗದವರಿಗೆ ಗೊತ್ತಿದೆ ಕೆಸುವಿನ ಎಲೆಯಲ್ಲಿ ನೀರು ನಿಲ್ಲುವುದಿಲ್ಲ ಅಂತ ಹೇಳಿ. ಅದೇ ರೀತಿ ನಾವು ನೋಡಬೇಕಾದ್ರೆ ಎಕ್ಕದ ಎಲೆಯಲ್ಲಿ ನೀರು ನಿಲ್ಲುವುದಿಲ್ಲ. ಈ ಮೇಣೆ ಪ್ರಭೇದದ ಎಲೆಗಳು ಯಾವುದು ಇರುತ್ತವೆ ಅದು ಜಾರಿ ಹೋಗುವಂಥದ್ದು. ಹಾಗಾದರೆ ಈ ಎಲೆಯಲ್ಲೂ ಕೂಡ ನೀರು ನಿಲ್ಲುತ್ತಾ ಅಂತ ಹೇಳಿ ನೋಡೋಣ. ಇವಾಗ ನಾನಿಲ್ಲಿ ಖಾಲಿ ನೀರಿನ ಗ್ಲಾಸಿಗೆ ನಾನು ಇದನ್ನು ಅದ್ದಿ ತೆಗೆದ್ರೆ ಅದು ನಿಲ್ಲುವುದಿಲ್ಲ. ಇಲ್ಲಿ ನೋಡ್ಬೋದು ನೀವು, ಅದು ಕ್ಲೀನಾಗಿ ಜಾರಿ ಹೋಗುವಂಥದ್ದು. ಅದೇ ಈ ಒಂದು ಭಾಗದಲ್ಲಿ ಇವಾಗ ನಾನು ಈ ಒಂದು ಸ್ಪ್ರೆಡ್ಡರ್ ವೆಟ್ಟರ್ ಹಾಕಿದಾಗ ಇಲ್ಲಿ ನೋಡ್ಬೋದು ನೀವು ಒದ್ದೆ ಆಗಿರುವಂಥ ಪ್ರಮಾಣ ಯಾವ ರೀತಿ ಇದೆ ಅಂತ ಹೇಳಿ. ಇಲ್ಲಿ ನೋಡಿ, ಅರ್ಧ ಭಾಗಕ್ಕೆ ನಾನು ಇದನ್ನು ಇದು ಮಾಡಿದ್ದೀನಿ, ಅದು ಕಂಪ್ಲೀಟಾಗಿ ಒದ್ದೆ ಆಗಿರುವಂಥದ್ದು. ಇನ್ನರ್ಧ ಭಾಗ ನಿಮಗೆ ಡ್ರೈನೆಸ್ ಕಾಣಿಸ್ತಾ ಇರುವಂಥದ್ದು ಕಾಣಬಹುದು. ಅಂತ ಹೇಳಿದರೆ ನೀವು ಹಾಕಿರುವಂಥ ಮದ್ದಿಗೆ, ನೀವು ಹಾಕಿರುವಂಥ ಯಾವುದೇ ರೀತಿಯ ಕೆಮಿಕಲ್ ಇರಲಿ ಅದನ್ನು ಪ್ರಮಾಣ ಕೂಡ ನೀವು ಕಡಿಮೆ ಮಾಡಿ ನೀವು ಕಂಪ್ಲೀಟಾಗಿ ಈ ಒಂದು ಸ್ಪ್ರೆಡ್ಡರ್ ವೆಟ್ಟರನ್ನು ಹಾಕಿದಾಗ ಅದು ಕ್ಲೀನಾಗಿ ವೆಟ್ಟಿಂಗ್ ಏಜೆಂಟ್ ಆಗಿಯೂ ಕೆಲಸ ಮಾಡುತ್ತೆ, ಸ್ಪ್ರೆಡ್ಡಿಂಗ್ ಏಜೆಂಟ್ ಆಗಿಯೂ ಕೆಲಸ ಮಾಡಲಿಕ್ಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ಏನಂತ ಹೇಳಿದರೆ ಈ ಒಂದು ಬಾಟಲನ್ನು ನೀವು ಪ್ರತಿ ಟೈಮ್ ಯಾವುದೇ ರೀತಿಯ ಕೀಟನಾಶಕದ ಜೊತೆ ಬಳಸ್ಬೋದು, ಅಥವಾ ಯಾವುದೇ ರೀತಿಯ ಗೊಬ್ಬರದ ಜೊತೆ ಬಳಸ್ಬೋದು, ಅಥವಾ ಮಣ್ಣನ್ನು ಕೂಡ ಸಡಿಲ ಮಾಡಲಿಕ್ಕೂ ಕೂಡ ನೀವು ಬಳಸ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ನಿಮಗೆ ಬೇಕಾದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ, ಇದೇ ಚಾನಲ್ನಲ್ಲಿ ನನ್ನ ನಂಬರನ್ನು ಕೊಡ್ತೀನಿ. ಆ ನಂಬರಿಗೆ ನೀವು ಕರೆ ಮಾಡಿ ಮಾತಾಡಿದರೆ ನಾನು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತೀನಿ. ಆದಮೇಲೆ ಪ್ರಮಾಣ ಕೂಡ ಯಾವ ರೀತಿ ನೀವು ಉಪಯೋಗಿಸ್ಬೋದು ಅಂತ ಹೇಳಿ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಇದರ ಮುಖಾಂತರ ಕೊಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ML ಮತ್ತು ಪರ್ಸೆಂಟೇಜ್ ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ ಅಲ್ಲಿ. ಅದೇ ರೀತಿ ನಿಮಗೆ ಇದನ್ನು ತಲುಪಿಸುವ ವ್ಯವಸ್ಥೆ ಕೂಡ ಕೊರಿಯರ್ ಮುಖಾಂತರ ಮಾಡ್ಬೋದು, ಅಥವಾ ನೀವೇ ಆನ್ಲೈನ್ ರಿಜಿಸ್ಟರ್ ಮಾಡಿಕೊಂಡು ಆನ್ಲೈನಲ್ಲಿ ಕೂಡ ರಿಜಿಸ್ಟರ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಸಾಕು, ನಿಮಗೆ ಸಬ್ಸಿಡಿ ಕೂಡ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುವಂಥ ವ್ಯವಸ್ಥೆಯನ್ನು ಕೂಡ ನಾನು ಮಾಡಲಿಕ್ಕೆ ಹೇಳ್ತೀನಿ, ರೈತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ. ಅದೇ ರೀತಿ ರೈತರು ಇವಾಗ ಸುಫಲ, ಯೂರಿಯಾ, ರಾಕು, ಪೊಟ್ಯಾಶು ಅಥವಾ ಯಾವುದೇ ಒಂದು ಗೊಬ್ಬರದ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ, ಬೆಲೆ ಏರಿಕೆ ಆಗಿರೋದ್ರಿಂದ ಅದರ ಪರ್ಸೆಂಟೇಜನ್ನು ಕಮ್ಮಿ ಮಾಡಿ ನೀವು ಕೂಡ ಅದನ್ನು ಇನ್ನೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನೀವು ಬೆಳೆಯನ್ನು ಬೆಳೀಬೋದು. ಮತ್ತು ಈ ಸಲ ಮಳೆಗಾಲದಲ್ಲಿ ಮಳೆ ಕಡಿಮೆ ಆಗಿರೋದ್ರಿಂದ ಬರಡು ಭೂಮಿ ಆಗ್ತಾ ಹೋಗ್ತವೆ, ಅದಕ್ಕೂ ಕೂಡ ಇದೊಂದು ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ನಾನು ಮಾಡಿರೋಂಥದ್ದು, ಒಂದು ಸಣ್ಣ ಅಳಿಲು ಸೇವೆಯನ್ನು ನಿಮಗೆ ಮಾಡಿಕೊಡುವ ಅಂತ ಹೇಳಿ. ಎಲ್ಲರೂ ಕೂಡ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿದಾಗ ಇನ್ನಷ್ಟು ರೈತರಿಗೆ ತಲುಪಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ರೈತ ಬಾಂಧವರೇ. ಇಷ್ಟು ತನಕ ಒಂದು ಹಲವಾರು ವಿಡಿಯೋಗಳನ್ನ ವ್ಯೂಸ್ ಆಗಿದೆ. ಅದೇ ರೀತಿ ಈ ವಿಡಿಯೋ ಕೂಡ ಎಲ್ಲ ರೈತರಿಗೆ ತಲುಪಲಿ, ಅವರಿಗೂ ಕೂಡ ಒಂದು ಹೆಲ್ಪ್ ಆಗಲಿಕ್ಕೆ ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ಳುವಂಥದ್ದು. ಥ್ಯಾಂಕ್ ಯು ಸೋ ಮಚ್.